ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ಬೆಳಗ್ಗೆ ತಿಂಡಿ ಮಾಡೋದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಪೂಜೆಗೆ ಹೂನೆಲ್ಲ ಕಲೆಕ್ಟ್ ಮಾಡ್ಕೊಬಿಡೋಣ ಟೆರೆಸಲ್ಲಿ ಅಂತ ಟೆರೆಸ್ಸಿಗೆ ಬಂದೆ. ಟೆರೆಸಲ್ಲಿರೋವಂಥ ಗಾರ್ಡನ್ ಅಂದರೆ ನಾನು ಗಿಡಗಳೆಲ್ಲ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ತೋರಿಸಿನೇ ತುಂಬ ದಿನ ಆಗಿತ್ತು. ಸೊ ನೋಡಿ, ಇದು ಸೆಕೆಂಡ್ ಸೆಟ್ ಆಫ್ ಫ್ರೂಟ್ಸ್ ಸೀತಾಫಲ ಮತ್ತೆ ಬಿಡ್ತಾ ಇದೆ. ತುಂಬಾ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ದೊಡ್ಡ ದೊಡ್ಡ ಭೂಮಿಗೆ ಹಾಕಿದ್ರೆ ಮಾತ್ರ ಬರೋದು, ಎಲ್ಲೋ ಒಂದೊಂದು ಸಲ ಬರುತ್ತೆ ಅಂತ. ಬಟ್ ಇದು 6 ತಿಂಗಳಲ್ಲಿ ಇನ್ನೊಂದು ಸಲ ಬಿಡ್ತಾ ಇದೆ ಚೆನ್ನಾಗಿ. ಒಂದು 3 ಹೂವು ಹಣ್ಣಾಗಿದೆ. ಯಾವಾಗಲೂ ಹೂವು ಆಗ್ತಿತ್ತು, ಆದರೆ ಹೂವು ಒಣಗೋಗಿ ಬಿದ್ದೋಗ್ತಾಯಿತ್ತು, ಹಣ್ಣಾಗಿ ಕನ್ವರ್ಟ್ ಆಗ್ತಾನೇ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿರೋದಕ್ಕೋ ಏನೋ ಚೆನ್ನಾಗಿ ಕಾಯಿ ಕಟ್ಟಿದೆ. ನೋಡಬೇಕು ಅದು ಹೇಗಿರುತ್ತೆ ರುಚಿ ಅಂತ. ಲಾಸ್ಟ್ ಟೈಮ್ ಮಾತ್ರ ಎಷ್ಟು ಸ್ವೀಟಾಗಿತ್ತು ಅಂದರೆ ಆ ಮರದಲ್ಲಿ ಬೆಳೆದಿರೋವಂಥ ಸೀತಾಫಲ ಸಖತ್ತಾಗಿತ್ತು. ಆ ಗಿಡದಲ್ಲೇ ಹಣ್ಣಾಗೋವರೆಗೂ ಬಿಟ್ಟು ಆವಾಗ ತಿಂದಿದ್ದು ಎಷ್ಟು ಸಖತ್ತಾಗಿತ್ತು ಅಂದರೆ ಯಾವುದೇ ಫ್ರೂಟ್ ಅಂಗಡೀಲಿ ತೊಗೊಂಡ್ರೂ ಅಷ್ಟು ಟೇಸ್ಟ್ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಈ ಸಲ ನೋಡಬೇಕು ಹೇಗಿರುತ್ತೆ ಅಂತ. ಸೊ ಇಲ್ಲಿ ಬದನೆಕಾಯಿ ಸಹ ಒಂದೇ ಒಂದು ಬಿಟ್ಟಿತ್ತು. ಅದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಎಲ್ಲನೂ ಮತ್ತು ಹೂಗಳನ್ನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಇದು ಲಾಸ್ಟ್ ಸೆಟ್, ಇನ್ನೇನು ಗಿಡ ಒಣಗೋಗೋಕ್ಕೆ ಬಂದಿದೆ. ಮತ್ತು ಬೀಜ ಹಾಕಿ ಗಿಡ ನೆಡಬೇಕು ಚೆನ್ನಾಗಿ. ವಾರಕ್ಕೊಂದು 2-3 ಈ ರೀತಿ ಸಣ್ಣ ಸಣ್ಣ ಕ್ಯಾಪ್ಸಿಕಮ್ ಸಿಗ್ತಾ ಇರುತ್ತೆ. ಸೊ ಸಾಕಾಗುತ್ತೆ ನನಗೆ ಮನೆಗೆ. ದಿನ ಏನು ಕ್ಯಾಪ್ಸಿಕಮ್ ಯೂಸ್ ಮಾಡಲ್ಲ ಅಲ್ವಾ, ವಾರದಲ್ಲಿ ಒಂದು ಸಲ ಏನೋ ಕ್ಯಾಪ್ಸಿಕಮ್ ಯೂಸ್ ಮಾಡೋದು ಅಷ್ಟೇ. ಸೊ ನೋಡಿ, ಇದು ಹಿರಳಿಕಾಯಿ, ಒಂದು 4 ಹಿರಳಿಕಾಯಿ ಇನ್ನೂ ಸ್ವಲ್ಪ ಕಾಯಾಗಿದೆ, ಸ್ವಲ್ಪ ಬಲಿಲಿ ಅಂತ ಹಾಗೇ ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಗಿಡಕ್ಕೆ ಪೂಜೆಗೆ ಎಲ್ಲ ಹೂಗಳನ್ನೆಲ್ಲ ತೊಗೊಂಡು ಇಲ್ಲಿ ಬರ್ತಾಯಿದ್ದೀನಿ. ಹಾಗೆಯೇ ನುಗ್ಗೆ ಸೊಪ್ಪು ಲಾಸ್ಟ್ ಟೈಮ್ ನಾನು ಕಿತ್ಕೊಂಡು ನುಗ್ಗೆ ಸೊಪ್ಪಿನ ದಾಲ್ ಮಾಡಿದ್ದೆ. ಕಿತ್ತಿದ್ದಾದ ನಂತರ ಮತ್ತೆ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಸೊ ತಿಂಗ್ಳಿಗೆ ಸಲ ಆರಾಮಾಗಿ ನುಗ್ಗೆ ಸೊಪ್ಪು ಮನೆಯಲ್ಲೇ ತೊಗೋಬೋದು, ಅಷ್ಟು ನುಗ್ಗೆ ಸೊಪ್ಪು ಸಿಗುತ್ತೆ. ಇಲ್ಲಿ ಪೂಜೆಗೆ ಹೂವೆಲ್ಲ ತಂದಿದ್ದಾದ ನಂತರ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟಿಗೆ ನಾನು ಶಾವಿಗೆನ ಹುರಿದು ಬೇಯಿಸ್ಕೊಳ್ಳಲ್ಲ, ಹಾಗೆಯೇ ಬೇಯಿಸ್ಕೊತೀನಿ. ಸೊ ಬೇಯಿಸಿ ಬಸ್ತಿಟ್ಕೊಂಡಿದ್ದಾದ ನಂತರ ಡೈರೆಕ್ಟಾಗಿ ಒಗ್ಗರಣೆಯಲ್ಲಿ ಹಾಕಿ ಬೇಯಿಸೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲು. ನೀವು ಬೇಕಿದ್ರೆ ತರಕಾರಿನೂ ಹಾಕ್ಕೋಬೋದು, ತರಕಾರಿ ಬೇಡ ಅಂತ ಅಂದರೆ ಈರುಳ್ಳಿನೇ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ನಾನು ಯಾವಾಗಲೂ ಈ ರೀತಿ ಶಾವಿಗೆ ಉಪ್ಪಿಟ್ಟಾಗಲಿ ಅಥವಾ ರವೆ ಉಪ್ಪಿಟ್ಟು, ಅಕ್ಕಿ ತರಿ ಉಪ್ಪಿಟ್ಟು ತರಕಾರಿ ಇಲ್ಲದೆ ಮಾಡೋದೇ ಇಲ್ಲ. ಏನೋ ತರಕಾರಿ ಇಲ್ಲ ಅಂದರೆ ಟೇಸ್ಟೇ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಯಾವಾಗಲೂ ತರಕಾರಿ ಹಾಕ್ತೀನಿ. ತರಕಾರಿ ತಿಂದಷ್ಟು ಒಳ್ಳೆಯದು ಅಲ್ವಾ. ಆಮೇಲೆ ಇದರಲ್ಲಿ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡಿ ಹಾಕಿರೋದ್ರಿಂದ ಮಕ್ಕಳು ಆರಾಮಾಗಿ ತಿನ್ಕೊಬಿಡ್ತಾರೆ. ತುಂಬ ದಪ್ಪ ಈ ಗೊಜ್ಜುಗಳಿಗೆ ಸಾಂಬಾರ್ಗಾದರೆ ದಪ್ಪ ಕಟ್ ಮಾಡಿ ಹಾಕಿರ್ತೀವಿ, ಸೈಡ್ನಲ್ಲಿ ತೆಗೆದಿಡ್ತಾರೆ. ಇದರಲ್ಲಿ ಆದಷ್ಟು ಸಣ್ಣಕ್ಕೆ ಕಟ್ ಮಾಡಿ ಹಾಕಿರ್ತೀವಿ, ಟೇಸ್ಟಿಯಾಗೂ ಸಹ ಇರುತ್ತೆ ತುಂಬಾ. ಸೊ ನೋಡಿ, ಎಷ್ಟು ಬೇಕಾದ್ರೂ ತರಕಾರಿಗಳನ್ನ ಹಾಕ್ಕೋಬೋದು ಇದಕ್ಕೆ. ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ, ಈರುಳ್ಳಿ, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಕ್ವಾಂಟಿಟಿ ನೋಡ್ಕೋಬೇಕು, ಶಾವಿಗೆದು ಕ್ವಾಂಟಿಟಿ ನೋಡಿಕೊಂಡು ಎಷ್ಟಿದೆ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು 3-5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಟ್ಬಿಟ್ರೆ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಯಾಕೆಂದರೆ ಮೆತ್ತಗೆ ಸಣ್ಣಗೆ ಕಟ್ ಮಾಡಿರ್ತೀವಿ ಅಲ್ವಾ, ಜಾಸ್ತಿ ಹೊತ್ತು ಅದೇನು ಹಿಡಿಯೋದಿಲ್ಲ ಬೇಯೋದಕ್ಕೆ. ಸೊ ಒಂದು 5 ನಿಮಿಷ ಆಗ್ತಿದ್ದ ಹಾಗೇ ಲಿಡ್ನ ಓಪನ್ ಮಾಡಿ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿ ಬಸ್ತಿಟ್ಕೊಂಡಿರೋವಂಥ ಶಾವಿಗೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿ ತೆಂಗಿನಕಾಯಿ ತುರಿ ಇವಿಷ್ಟನ್ನು ಹಾಕಿ, ಈಗ ಶಾವಿಗೆನೂ ಸ್ವಲ್ಪ ಬಿಸಿ ಮಾಡಬೇಕು ಅಲ್ವಾ, ಹಾಗಾಗಿ ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿ ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿದ್ದೀವಾ ಅಂಥೇಳಿ ಒಂದು ಸಲ ನೋಡ್ಕೋಬೇಕು. ನಿಮ್ಗೆ ಡೌಟ್ ಏನಾದರೂ ಇದ್ದರೆ ಅಷ್ಟೇ. ಇಲ್ಲ ಕರೆಕ್ಟಾಗಿ ಹಾಕಿರ್ತೀರಿ ಯಾವಾಗ್ಲೂ ಅಂತ ಅಂದರೆ ರುಚಿ ಏನು ನೋಡೋದು ಬೇಡ. ನಾನು ಸಾಮಾನ್ಯ ರುಚಿ ನೋಡೋದು ಕಡಿಮೆ, ಕರೆಕ್ಟಾಗೆ ಹಾಕಿರ್ತೀನಿ ಯಾವಾಗ್ಲೂ. ನಾನು ಶಾವಿಗೆನೇ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆಗಳ ಜೊತೆಗೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 3-4 ಮಿನಿಟ್ಸ್ ಬಿಟ್ಟು ಸ್ಟವ್ನ ಆಫ್ ಮಾಡಿ ಮೇಲ್ಗಡೆ ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣಿಂದು ರಸ ಹಿಂಡಿದ್ರೆ ಆಯಿತು. ಸ್ಟವ್ನ ಆಫ್ ಮಾಡಿ ನಿಂಬೆ ರಸ ಹಾಕ್ಕೋಬೇಕು ನೋಡಿ. ಇವಾಗ ಸ್ಟವ್ನ ಆಫ್ ಮಾಡಿ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ತೀನಿ ನಾನು ಅಷ್ಟೇ. ಏಕೆಂದರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ನಾನು.
ಶಾವಿಗೆದು ಒಂದು ಹೊತ್ತಿಗೆ ಆಗೋಷ್ಟು 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಹಾಗಾಗಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಹುಳಿ ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಸಾಮಾನ್ಯ ಜಾಸ್ತಿ ಯಾರು ಅಯ್ಯೋ ಇಷ್ಟೊಂದು ಹುಳಿ ಆಗೋಯ್ತಲ್ಲಪ್ಪ ಅಂತ ಅಂತಾರೆ. ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಶಾವಿಗೆ ಉಪ್ಪಿಟ್ಟು. ಒಂದೊಂದು ಸಲ ಏನಾಗುತ್ತೆ ಅಂದರೆ ಕಡಿಮೆ ಕ್ವಾಂಟಿಟಿಗೆ ಮಾಡಿ ಯಾವಾಗಲೂ ರೂಢಿ ಇರುತ್ತೆ ಅಲ್ವಾ, ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಅಂದಾಗ ಆ ಗಾಬರಿಗೋ ಏನೋ ಸ್ವಲ್ಪ ಜಾಸ್ತಿ ಹೊತ್ತು ಶಾವಿಗೆನ ಬೇಯಿಸ್ಕೊಬಿಡ್ತೀನಿ. ಸೊ ಆವಾಗ ಮುದ್ದೆ ಥರ ಆಗಿಬಿಡುತ್ತೆ. ಒಗ್ಗರಣೆಯಲ್ಲಿ ನಾವು ಮಿಕ್ಸ್ ಮಾಡ್ತೀವಲ್ವಾ ತರಕಾರಿ ಒಟ್ಟಿಗೆ ಹಾಕಿ, ಆವಾಗ ನೀಟಾಗಿ ಮಿಕ್ಸಪ್ ಆಗೋಲ್ಲ, ಜಾಸ್ತಿ ಬೆಂದೋಗ್ತಿದ್ದ ಹಾಗೆಯೇ ಮುದ್ದೆ ಆಗಿಬಿಡುತ್ತೆ. ಸೊ ಯಾವಾಗಲೂ ಶಾವಿಗೆ ಇನ್ನೇನು ಬೇಯ್ತಾ ಇದೆ ಅನ್ನೋವಾಗಲೇ ತೆಗೆದು ಬಸ್ದುಬಿಟ್ಟು ನೀಟಾಗಿ ಉಪ್ಪಿಟ್ಟನ್ನ ಮಾಡಿಬಿಡ್ಬೇಕು. ಬೆಳಗ್ಗೆ ತಿಂಡಿ ಮುಗೀತು. ಇನ್ನು ನಾನು ಮಧ್ಯಾಹ್ನದ ಅಡುಗೆಗೂ ಸಹ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಎದುರುಗಡೆ ಮನೆ ನಮ್ಮ ನೇಬರ್ ಒಬ್ಬರು ಹೊಲದ ಸೊಪ್ಪನ್ನ ತಂದು ಕೊಟ್ಟಿದ್ರು. ಪಕ್ಕ ಎಲ್ಲ ಹೊಲ ಇದೆ ಅಲ್ವಾ, ಅದರಲ್ಲಿ ಚೆನ್ನಾಗಿ ಸೊಪ್ಪುಗಳು ಬಿಟ್ಟಿರುತ್ತೆ. ನನಗಷ್ಟು ಗೊತ್ತಾಗಲ್ಲ ಯಾವ್ಯಾವ ಸೊಪ್ಪು ತೊಗೋಬೇಕು ಅಂತ. ಅವರು ನೀಟಾಗಿ ತೆಗೆದು ನನಗೊಂದಷ್ಟು ಕವರಲ್ಲಿ ಹೊಲದ ಸೊಪ್ಪು ಮಿಕ್ಸ್ ಸೊಪ್ಪು ಕೊಟ್ಟಿದ್ದರು. ಅದರಿಂದ ಉಪ್ಸಾರು ಮಾಡೋಣ ಅಂತ ಸ್ವಲ್ಪ ಹೆಸರು ಕಾಳು ಮತ್ತು ಬೇಳೆ ಎಲ್ಲ ನೆನೆಸಿ ಇಟ್ಟಿದ್ದೆ. ಇನ್ನೇನು ಮಾಡೋ ಟೈಮ್ ಆಗಿತ್ತು. ಅಷ್ಟರಲ್ಲಿ ಇನ್ನೊಬ್ಬರು ಆ ಕಡೆ ಮನೆ ನೇಬರು ಮಧ್ಯಾಹ್ನಕ್ಕೆ ಅವರೂ ಹೊಲದ ಸೊಪ್ಪಲ್ಲೇ ಸಾಂಬಾರು ಮಾಡಿದರು. ಹಾಗಾಗಿ ಅದರ ಟೇಸ್ಟ್ ನೋಡಲಿ ಅಂತ ಸಾಂಬಾರು ಜೊತೆಗೆ ಹಲಸಿನಣ್ಣು ಬಾಳೆದಿಂಡು ಎಲ್ಲನೂ ತಂದು ಕೊಟ್ಟಿದ್ರು. ಸೊ ಅದೇ ನಮಗೆ ಮಧ್ಯಾಹ್ನಕ್ಕೆ ಆಯಿತು. ಸೊ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ನ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ.